ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾವು ಮೊದಲಿಗೆ ಬಯಲುಸೀಮೆಯವರು. ಆದರೂ ನಾನು 2 ವರ್ಷದಿಂದ ಒಂದು ಕಾಳು ಮೆಣಸುಗಳನ್ನ ಟ್ರೈ ಮಾಡೋಣ ಅಂತ ಒಂದು 4 ಗಿಡ ತಂದು ನಮ್ಮ ತೋಟದಲ್ಲೇ, ನಮ್ಮ ಮನೆ ಇರೋ ಜಾಗದಲ್ಲಿ ತೆಂಗಿನ ಮರಗಳಿಗೆ ಹಬ್ಬಿಸ್ದೆ. 1-2 ಹೋಯಿತು, 1-2 ನೀಟಾಗಿ ಮೇಂಟೈನ್ ಮಾಡಿದೆ. ಈಗ ಅದರಿಂದ ತುಂಬ ಒಂದು 4-5 ಗಿಡಗಳನ್ನು ಎಕ್ಸ್ಟೆಂಡ್ ಮಾಡಿದ್ದೀನಿ ಅದೇ ಬಳ್ಳಿಯಿಂದ. ಈಗ ಫಸಲು ಬಂದಿದೆ ಈ ವರ್ಷ, ಪರವಾಗಿಲ್ಲ. ಈ ಗಿಡಕ್ಕೆ ನನಗನ್ಸಿದ ಮಟ್ಟಿಗೆ ಒಂದು 60% ಈಲ್ಡ್ ಬಂದಿದೆ ಅಂತ ಅನಿಸುತ್ತೆ. ನನ್ನ ಬ್ರದರು ಮೊನ್ನೆ ಊರಿಗೆ ಹೋದಾಗ ವೀಕೆಂಡಲ್ಲಿ ಕುಯ್ದ. ಸ್ವಲ್ಪ ಇನ್ನೂ ಬರಬೇಕು, ಅಂದರೆ ಇನ್ನು ಕಾಯಿ ಅದರಲ್ಲಿ ಕೆಳಗಡೆ ಒಂಥರ ಚೇಂಜ್ ಆದಂಗೆ ಕಾಣ್ತಾ ಇದೆ. ಹಾಗಾಗಿ ನನ್ನ ಇದೇನು ಅಂತಂದರೆ, ಬಯಲುಸೀಮೆಯಲ್ಲೂ ಸಹ, ನಮ್ಮ ಭಾಗದಲ್ಲೂ, ಈ ಅರಸೀಕೆರೆ ಭಾಗದಲ್ಲೂ ಸಹ ಕಾಳು ಮೆಣಸನ್ನು ನಾವು ತೆಂಗಿನ ಮರಗಳಿಗೆ ಅಥವಾ ಸ್ವಲ್ಪ ಅಡಿಕೆಗಳಿಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅದನ್ನು ನಾವು ಮೇಂಟೆನೆನ್ಸ್ ಮಾಡ್ಬೋದು ಚೆನ್ನಾಗಿ. ಯಾಕೆಂದರೆ ನಾವು ಬರೀ ಒಂದು ತೆಂಗು ಬೇಸ್ಡಾಗಿ ಕೃಷಿಯನ್ನು ಮಾಡ್ತಾಯಿದ್ದೀವಿ ಇಲ್ಲಿವರೆಗೂ. ಆದರೆ ನನಗೆ ಒಂದು ಡೌಟ್ ಏನು ಅಂತಂದರೆ, ಈ ಮಲೆನಾಡಲ್ಲಿ ಕೆಲವೊಂದು ಸ್ಪ್ರೇಗಳನ್ನ ಮಾಡ್ತಾರೆ. ಸ್ಪ್ರೇ ಮಾಡಿದ್ರೆ ಇನ್ನೂ ರೋಗ ನಿರೋಧಕವಾಗಿ ಗಿಡಗಳು ಬರುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈ ಕಮೆಂಟ್ ಬಾಕ್ಸಲ್ಲಿ ಯಾರು ಮಲೆನಾಡು ಕಡೆಯವರು ಅಥವಾ ಒಂದು ಕಾಳುಮೆಣಸು ಬಗ್ಗೆ ಅರಿವಿದ್ದವರು, ಅದನ್ನ ಬೆಳೀತಿದ್ದವರು, ಯಾವ ಸ್ಪ್ರೇ ಅಂತ ದಯವಿಟ್ಟು ಕಮೆಂಟ್ ಮಾಡಿದ್ರೆ ನಮಗೂ, ನನ್ನಂಥ ಒಬ್ಬ ಸಣ್ಣ ರೈತನಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ, ಖುಷಿ ಬಗ್ಗೆ ಇದ್ದಾಗ ನನ್ನ ವಿಡಿಯೋನ ಫಾಲೋ ಮಾಡಿ ಸ್ನೇಹಿತರೆ. ನಮಸ್ಕಾರ.